ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬಂದ ಬಳಿಕ ಕುರ್ಚಿ ಫೈಟ್ ಕೊಂಚ ಶಾಂತವಾದಂತೆ ಕಾಣ್ತಾ ಇದೆ. ಆದರೆ ಇತ್ತ ಸಿಎಂ ಬಣ ಮಾತ್ರ ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿದ್ದು ಡಿಕೆ ಹೊಸ ತಂತ್ರವನ್ನ ಹೆಣಿತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದಾರೆ. ಆದರೆ ಕುರ್ಚಿ ಕದನ ಅಂತಿಮ ಘಟ್ಟ ತಲುಪಿದ್ದು ಡಿಕೆ ತಮ್ಮ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಹಾಗಾದ್ರೆ ಡಿಕೆ ಮಾಸ್ಟರ್ ಪ್ಲಾನ್ ಏನು? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹೈಕಮಾಂಡ್ ಭೇಟಿ ಮಾಡಿ ಕುರ್ಚಿ ಕದನದ ಫೈನಲ್ ನಿರ್ಧಾರವನ್ನ ತಿಳಿಸಬೇಕು ಅಂತ ಡಿಕೆ ಬ್ರದರ್ಸ್ ಕಳೆದ ವಾರ ದಿಲ್ಲಿಯಲ್ಲಿ ಕಸರತ್ತು ನಡೆಸಿದ್ರು. ಇತ್ತ ಏನೇ ಸರ್ಕಸ್ ಮಾಡಿದ್ರು ಕೂಡ ಕಸರತ್ತಿಗಿಂತಲೂ ನನ್ನ ಮಸಲತ್ತೇ ನಡೆಯೋದು ಅಂತ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರು. ಹೈಕಮಾಂಡ್ ಡಿಕೆ ಶಿವಕುಮಾರ್ ಆಸೆಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇದರಿಂದ ವಾಪಸ್ ಬಂದ ಬಳಿಕ ಡಿಕೆ ಬ್ರದರ್ಸ್ಗೆ ಸಿದ್ದು ಬಣ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲ್ಲ ಅನ್ನೋ ಸತ್ಯ ಮನವರಿಕೆಯಾಗಿದೆ. ಹೀಗಾಗಿ ಈಗ ಡಿಕೆ ಕೊನೆಯ ಹಂತಕ್ಕೆ ಹೋಗಿದ್ದು ಈ ನಿರ್ಧಾರ ರಾಜ್ಯದ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು ಕೊಡೋದಿಲ್ಲ ಅನ್ನೋದಂತೂ ಡಿಕೆಗೆ ಮನದಟ್ಟಾಗಿದೆ. ಆದರೆ ಈ ಅವಧಿ ಬಿಟ್ಟು ಮುಂದಿನ ಅವಧಿಗೆ ಸಿಎಂ ಪಟ್ಟ ಅಲಂಕರಿಸೋ ಮನಸ್ಥಿತಿ ಡಿಕೆಗಂತೂ ಇಲ್ಲವೇ ಇಲ್ಲ. ಮುಂದಿನ ಅವಧಿವರೆಗೂ ಕೂಡ ಡಿಕೆಶಿಗೆ ಕಾಯೋ ತಾಳ್ಮೆ ಮೊದಲೇ ಇಲ್ಲ. ಸೊ ಈ ಅವಧಿ ಮುಕ್ತಾಯ ಆಗ್ಲಿ ಅನ್ನೋ ಯೋಚನೆಯನ್ನ ಕೈಬಿಟ್ಟು ಡಿಕೆ ಈಗ ಪಕ್ಷವನ್ನೇ ಬಿಟ್ಟು ಹೋಗುವ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಗೆ ಈ ಟರ್ಮ್ ನಲ್ಲಿ ಸಿಎಂ ಆಗದೇ ಇದ್ರೆ ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಹೀಗಾಗಿ ಸಿಎಂ ಆಗ್ಲೇಬೇಕು ಅಂತ ತೆರೆಮರೆಯಲ್ಲಿ ಕಸರತ್ತನ್ನ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಸಿದ್ದು ಜಗ್ಗದೆ ಬಗ್ಗದೆ ಇರೋದಕ್ಕೆ ಈಗ ಕೊನೆಯ ಹಂತದ ನಿರ್ಧಾರ ತೆಗೆದುಕೊಂಡಿದ್ದು ಪಕ್ಷ ಬಿಟ್ಟು ಬಿಜೆಪಿ ಸೇರೋದಕ್ಕೆ ಕಂಪ್ಲೀಟ್ ಆಗಿ ಸ್ಕೆಚ್ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಕುರ್ಚಿ ಫೈಟ್ ಕೊನೆಯ ಹಂತ ತಲುಪಿದ್ದು ಡಿಕೆ ಕಮಲ ಹಿಡಿಯುವ ದಿನ ಯಾವತ್ತು ಅನ್ನೋದು ಮಾತ್ರ ಕುತೂಹಲ ಮೂಡಿಸಿದೆ. ಏನಾಗುತ್ತೆ, ಬಿಜೆಪಿ ಸೇರ್ಕೊಳ್ತಾರಾ? ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.